ನೀವು ಮದುವೆ ಆಗಬೇಕು ಅಂತ ಮ್ಯಾಟ್ರಿಮೋನಿಯಲ್ಲಿ ವಧು ಹುಡುಕಾಟ ಏನಾದರೂ ನಡೆಸಿದ್ದೀರಾ? ಹಾಗಾದರೆ ಹುಷಾರಾಗಿರಿ. ಇಲ್ಲೊಬ್ಳು ಖತರ್ನಾಕ್ ಲೇಡಿ ಮ್ಯಾಟ್ರಿಮೋನಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅಂತ 10 ಮಂದಿ ಪುರುಷರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ಹಣವನ್ನು ಪೀಕಿದ್ದಾಳೆ. ಈಕೆಯ ಮೈಮಾಟದ ಮಾತಿನ ಮೋಡಿಗೆ ಮರುಳಾದ ಪುರುಷರು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಈಗ ಕೈ ಸುಟ್ಕೊಂಡಿದ್ದಾರೆ. ಆದರೆ ಯಾರಾಕೆ, ಯಾರಿಷ್ಟೊಂದು ಜನರಿಗೆ ಮೋಸ ಮಾಡಿರೋದು, ಕೊನೆಗೆ ಅವಳು ಸಿಕ್ಕಿದ್ಲಾ ಇಲ್ವಾ, ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಮದುವೆ ಹೆಸರಲ್ಲಿ ಮ್ಯಾಟ್ರಿಮೋನಿ ಚೆಲುವೆ ದೋಖಾ. ಮದುವೆ ಬಳಿಕ 2 ತಿಂಗಳ ಸಂಸಾರ ಮಾಡಿ ಎಸ್ಕೇಪ್. ಮ್ಯಾಟ್ರಿಮೋನಿಯಲ್ಲಿ ಪುರುಷರಿಗೆ ಗಾಳ, ಹಣ ಪಡೆದು ವಂಚನೆ. ಮ್ಯಾಟ್ರಿಮೋನಿ ಮೂಲಕ ಪುರುಷರಿಗೆ ಗಾಳ ಹಾಕಿ ಮದುವೆ ಹೆಸರಲ್ಲಿ ವಂಚಿಸುತ್ತಿದ್ದ ಚಾಲಾಕಿಯೊಬ್ಳು ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಈಕೆಯ ಹೆಸರು ಕೋಮಲ ಅಂತ. ಮೂಲತಃ ಶಿವಮೊಗ್ಗದವಳು. ಈಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ರಾಘವೇಂದ್ರ ಅನ್ನೋರಿಗೆ ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಆಗಿದ್ಲು. ಕೇವಲ 15 ದಿನದಲ್ಲಿ ಬರೋಬ್ಬರಿ 7,40,000 ಹಣ ಪೀಕಿ ವಂಚನೆ ಮಾಡಿದ್ದಾಳೆ. ವಂಚನೆಗೆ ಒಳಗಾದ ರಾಘವೇಂದ್ರ ಚಿಕ್ಕಬಳ್ಳಾಪುರ ನಗರದ ಸೆನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಕಿಲಾಡಿ ಲೇಡಿಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಆನ್ಲೈನ್ ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಒಂದು ಪ್ರೊಫೈಲ್ ರೆಡಿ ಮಾಡಿ ಸರ್ಚ್ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಬಗ್ಗೆ. ಸೊ ಆ ಟೈಮ್ಗೆ ಅವ್ರ ಜೊತೆಗೆ ಒಂದು ಆನ್ಲೈನ್ ಚಾಟಿಂಗ್ ವಗೇರಾ ಮತ್ತು ಫೋನ್ ಕಾಲ್ಸ್ ವಗೇರಾ ಸ್ಟಾರ್ಟ್ ಆಗಿದೆ. ವೆಬ್ಸೈಟಲ್ಲಿ ಕನೆಕ್ಟ್ ಆಗಿದೆ ಒಬ್ಬರು ಲೇಡಿ. ಆ ಲೇಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎವಿಡೆನ್ಸಿಂದ ತಗೊಂಡು ಅವ್ರ ಜೊತೆ ಮೋಸ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಇದು ಈ ಥರ ಫಸ್ಟ್ ಕೇಸ್ ಇಲ್ಲ ಲೇಡಿದು, ಬೇರೆ ಬೇರೆ ಕೇಸಲ್ಲಿ ಕೂಡ ಇನ್ವಾಲ್ವ್ ಇದೆ. ಇನ್ನು ಈಕೆ ಈ ರೀತಿ ವಂಚನೆ ಮಾಡಿರೋದು ಒಬ್ಬಿಬ್ಬರಿಗಲ್ಲ, 10 ಮಂದಿಗೆ. ಗುಜರಾತ್ನಲ್ಲಿ ನೆಲೆಸಿರುವ ಕುಂದಾಪುರ ಮೂಲದ ರಾಘವೇಂದ್ರ ಅನ್ನೋರ ಬಳಿಯೂ 25,000 ಹಣ ಪಡೆದು ವಂಚನೆ ಮಾಡಿದ್ದಾಳೆ. ಬೆಂಗಳೂರಿನ ನಾಗರಾಜ್ ಅನ್ನೋರ ಬಳಿಯೂ 1.5 ಲಕ್ಷ ಪಡೆದು ಮೋಸ ಮಾಡಿದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿಚಿತ್ರ ಅಂದ್ರೆ ತಾವರೆಕೆರೆ ಮೂಲದ ಮಧುಸೂದನ್ ಎಂಬುವರನ್ನ ಮದುವೆಯಾಗಿ 2 ತಿಂಗಳ ಸಂಸಾರ ಮಾಡಿ ಕೈ ಕೊಟ್ಟಿದ್ದಾಳೆ. ಮನೆಯಲ್ಲಿದ್ದ ಸರಿಸುಮಾರು 70 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾಳೆ. ಹಸ್ಬೆಂಡ್ ಡೆತ್ ಆಗಿದೆ, ಮಕ್ಕಳು ವಗೇರಾ ಯಾರೂ ಇಲ್ಲ. ನಮ್ಮ ಹಸ್ಬೆಂಡ್ ಡೆತ್ ಆದಮೇಲೆ ಅವ್ರದ್ದು ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ, 6 ಕೋಟಿ ದುಡ್ಡಿದೆ. ಅದು ಟ್ಯಾಕ್ಸ್ ಕಾರಣ ಬಗ್ಗೆ ಎಲ್ಲ ಬ್ಲಾಕ್ ಆಗಿದೆ, ಫ್ರೀಸ್ ಆಗಿದೆ ಅಕೌಂಟ್. ನಮಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ದುಡ್ಡು ಬೇಕು. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಅಸಲಿಗೆ ಕೋಮಲಾಪತಿ 2017ರಲ್ಲೇ ಮೃತಪಟ್ಟಿದ್ರು. ಈಕೆಗೆ 2 ಮಕ್ಕಳಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈಕೆ ತನ್ನ ಗಂಡನಿಗೆ 6 ಕೋಟಿ ಮೃತ ಪರಿಹಾರ ಹಣ ಬಂದಿದೆ, ಅದನ್ನ ತಗೊಳ್ಳೋಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಎಲ್ಲರ ಬಳಿ ಹಣ ಪೀಕ್ತಿದ್ಲು. ಪೊಲೀಸರು ಸದ್ಯ ಈಕೆ ಬಳಿ ಐಫೋನ್, ಆಪಲ್ ವಾಚ್ ಸಹ ಸೀಸ್ ಮಾಡಿದ್ದಾರೆ. ಇನ್ನು ಈಕೆ ಅರೆಸ್ಟ್ ಆಗಿದ್ದಂತಹ ಸುದ್ದಿ ಕೇಳಿ ಮೋಸ ಹೋದ ಹಲವರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಡ್ತಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.